ಮೂಗಿನಲ್ಲಿ ಬೆರಳಿಟ್ಟು ಮಕುಟವಾ ತೂಗಿದನು ಬಲರಾಮನವನಿಯ ನೀಗಿ ಹೋದರ ಮಾತು ಪಾಂಡವರೆತ್ತಲ್ ಇವಳೆತ್ತ ಬೇಗುದಿಯೊಳುರಿಯರ ಮನೆಯೊಳೊಂದಾಗಿ ಬೆಂದರು ಲೋಕವರಿಯೇ ಶಠಾಗಮಿಕ ನಿನಗಂಜುವೆನು ತಾನೆನುತ ಕೈ ಮುಗಿದ ಕ್ಷಿತಿಯೊಳವರಿಲ್ಲೆಂದು ದೃಪದನ ಸುತೆಗೆ ಪತಿ ಪರರೆಂದು ಯಂತ್ರಚ್ಯುತಿಗೆ ನೀವುಂಟೆಂದು ತೋರಿತೆ ನಿಮ್ಮ ಚಿತ್ತದಲ್ಲಿ ಕ್ಷಿತಿಗೆ ಪಾಂಡವರಲ್ಲದಿಲ್ಲಿ ಸತಿಗೆ ಪತಿ ಪೆರರಿಲ್ಲ ಕುಂತಿ ಸುತರ ನೀಗಳ ತೋರುವೆನು ವಸುದೇವನಾಣಿಂದ ಇದು ವಿಚಿತ್ರವಲ ಗತಾಸುಗಳು ದಿಸಿದರೆಲೆ ಸೈಸಲೆ ದ್ರೌಪದಿಯನವರನು ರಾಗಿಸಲಿ ಭೋಗಿಸಲಿ ಭೂತಳವಾ ಇದುವೆ ನಿಶ್ಚಯವಾದರವರಭ್ಯುದಯವೆಂದ ಪದುಮನಾಭನ ಹೊಗಳಿಕೊಳ್ಳಿರ್ದನು ಸರಾಗದಲ್ಲಿ ಈಕೆಯನು ಮೆಚ್ಚಿಸದು ರಾಜಾನೀಕ ಸೌಂದರ್ಯದಲ್ಲಿ ಚಾಪವ್ಯಾಕರಣ ಪಾಂಡಿತ್ಯವೆಂಬಡೆ ಕಾಣೆ ನಾನೀಗ ಈಕೆಗಿನ್ನಾರೊಡೆಯರೋ ಕುಂತಿ ಕುಮಾರಕರಿಲ್ಲಲೇ ಸುಡಲೆ ಕೆನೆರಹಿದರಿವರ ನೆನುತಾ ದೃಪದ ಚಿಂತಿಸುತ್ತಾ ಹರ ಹರ ಇನ್ನಾರೋ ತಂಗಿಗೆ ವರನು ವಾರಿಧಿ ವಲಯದವನೀಶ್ವರರು ನೆರೆದಿದೆ ರೂಪು ವಿಕ್ರಮವೆರಡು ಹೊರತಾಗಿ ನರಪತಿಗಳಿವರೈಸಲೇ ಇನ್ನರಸಿಗಾವುದು ಹರಸೆನುತ ವಿಸ್ತರದ ಗುಜುಗುಜು ಮಸಗಿದುದು ಕಾಂತ ಕದಂಬದಲ್ಲಿ ಅವನಿಪತಿಗಳು ಹೊಳ್ಳುವಾರಿದರ್ ಇವರೊಳ್ಳಿಲಲೆ ದಕ್ಷಿಣೆಯ ಹಾರುವ ಮಹಾಜನವಿದೆ ಸಮುದ್ರಕ್ಕೆ ಪಡಿ ಸಮುದ್ರವೆನೇ ಇವರೊಳಗೆ ಮುಂಗಯ್ಯ ಬಲು ಹೊಳ್ಳವರು ನೆಗಹಲಿ ಧನುವನಿ ಯಂತ್ರವನು ಜಯಿಸಲಿ ಎಂದು ದೃಷ್ಟದ್ಯುಮ್ನ ಸಾರಿಸಿದ ಮೂಗಿನಲ್ಲಿ ಬೆರಳಿಟ್ಟುಕೊಂಡು ಬಲರಾಮ ಆಶ್ಚರ್ಯದಿಂದ ಪಾಂಡವರ ಕುರಿತಾಗಿ ಮಾತನಾಡುತ್ತಿದ್ದೀಯೆ. ಅವರು ಈ ಭೂಮಿಯನ್ನೇ ಬಿಟ್ಟು ಹೋದರು. ಅರಗಿನ ಅರಮನೆಯ ಉರಿಯಲ್ಲಿ ಬೇಗುದಿಯಿಂದ ಬೆಂದರೆಂದು ಲೋಕಕ್ಕೇ ತಿಳಿದಿದೆ. ಪಾಂಡವರಲ್ಲಿ ದ್ರೌಪದಿಯಲ್ಲಿ ವಂಚನೆಯ ಶಾಸ್ತ್ರದ ಆಗಮಿಕನೇ ನಾನು ನಿನಗೆ ಹೆದರುತ್ತೇನೆ ಎನ್ನುತ್ತಾ ಕೈಮುಗಿದನು. ಶ್ರೀಕೃಷ್ಣನು ಭೂಮಿಯ ಮೇಲೆ ಪಾಂಡವರಿಲ್ಲ, ದೃಪದನ ಮಗಳಿಗೆ ಬೇರೆಯವನು ಗಂಡನಾಗುತ್ತಾನೆ, ಧನುಸ್ಸನ್ನು ಮುರಿಯಲು ನೀವಿದ್ದೀರಿ ಎಂದು ನಿಮ್ಮ ಮನಸ್ಸಿಗೆ ಹೊಳೆಯಿತೆ. ದ್ರೌಪದಿಗೆ ಪಾಂಡವರಲ್ಲದೆ ಗಂಡರಾಗುವವರು ಬೇರಿಲ್ಲ. ಪಾಂಡವರನ್ನು ವಸುದೇವನಾಣೆಗೂ ಈಗಲೇ ತೋರಿಸುತ್ತೇನೆ ಎಂದನು. ಬಲರಾಮನು, ಇದು ವಿಚಿತ್ರವಾಯಿತಲ್ಲ, ಸತ್ತವರು ಹುಟ್ಟಿದರೆ ಒಳ್ಳೆಯದೇ ಆಯಿತು. ದ್ರೌಪದಿಯನ್ನು ಅವರೇ ಕೈ ಹಿಡಿಯಲಿ, ಪ್ರೀತಿಸಲಿ, ಭೂಮಿಯನ್ನಾಳಲಿ. ನೀನು ಹೇಳಿದುದು ನಿಜವಾದರೆ ಪಾಂಡವರ ಅಭ್ಯುದಯವೇ ನಮ್ಮ ಅಭ್ಯುದಯ ಎಂದು ಕೃಷ್ಣನನ್ನು ಹೊಗಳಿ ಕುಳಿತುಕೊಂಡನು. ದೃಪದನು, ರಾಜರಾರೂ ತಮ್ಮ ಸೌಂದರ್ಯದಿಂದ ಮಗಳನ್ನು ಮೆಚ್ಚಿಸಲಿಲ್ಲ. ಧನುರ್ವಿದ್ಯಾ ಪಾಂಡಿತ್ಯವು ಇವರಲ್ಲಿರುವಂತೆ ಕಾಣಿಸುವುದಿಲ್ಲ. ಪಾಂಡವರು ಬದುಕಿಲ್ಲ. ಇವಳಿಗೆ ಪತಿ ಯಾರು? ಇಷ್ಟು ಜನರನ್ನು ಸೇರಿಸಿದ ನನ್ನ ಬುದ್ಧಿಯನ್ನು ಸುಡಬೇಕು ಎಂದು ಚಿಂತಿಸಿದನು. ದ್ರೌಪದಿಯ ಸಖಿಯರ ಗುಂಪಿನಲ್ಲಿ ಶಿವಶಿವ, ತಂಗಿ ದ್ರೌಪದಿಗೆ ಇನ್ನಾರು ವರನಿರುವನು? ಸಮುದ್ರ ಪರ್ಯಂತ ಇರುವ ಭೂಮಿಯ ರಾಜರೆಲ್ಲರೂ ಇಲ್ಲಿ ಸೇರಿದ್ದಾರೆ. ಆದರೆ ಅವರಿಗೆ ದ್ರೌಪದಿಯನ್ನು ಮೆಚ್ಚಿಸುವ ರೂಪವೂ ಗೆಲ್ಲುವ ಪರಾಕ್ರಮವೂ ಎರಡೂ ಇಲ್ಲ. ಇವರೇ ರಾಜರು. ದ್ರೌಪದಿಯ ಗತಿಯೇನು ಹೇಳಿರಿ ಎಂದು ಗುಜುಗುಜು ಆರಂಭವಾಯಿತು. ರಾಜರೆಲ್ಲರೂ ಜೊಳ್ಳುಗಳಾಗಿ ಹಾರಿಹೋದರು. ಇವರಲ್ಲಿ ದ್ರೌಪದಿಯ ವರನಿಲ್ಲ. ಈ ಕಡೆ ಸಮುದ್ರಕ್ಕೆ ಎದುರಾಗಿರುವ
ಸಮುದ್ರವೆನ್ನುವಂತೆ ಬ್ರಾಹ್ಮಣ ಮಹಾಜನರಿದ್ದಾರೆ. ಇವರಲ್ಲಿ ಮುಂಗೈಯ ಕಸುವಿದ್ದವರು ಧನುವನ್ನೆತ್ತಲಿ, ಯಂತ್ರವನ್ನು ಜಯಿಸಲಿ ಎಂದು ದೃಷ್ಟದ್ಯುಮ್ನನು ಡಂಗುರವನ್ನು ಸಾರಿದನು. ಇಲ್ಲಿಗೆ ಸಂಧಿ 14 ಮುಕ್ತಾಯವಾಯಿತು.